ಇದ್ರೆ ನೆಮ್ಮದಿಯಾಗಿರ್ಬೇಕು. ನಿಜವಾಗ್ಲೂ ಒಂದೊಳ್ಳೆ ವಿಷಯನ ದರ್ಶನ್ ಅವರು ಕೊಟ್ಬಿಟ್ಟು ಅವ್ರು ನೆಮ್ಮದಿಯಾಗಿ ಜೈಲಲ್ಲಿ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆದಷ್ಟು ಭಗವಂತ ಅವ್ರನ್ನ ಆ ಸಂಕಷ್ಟದಿಂದ ಪಾರ್ ಮಾಡಿ ಆಚೆಗೆ ತಗೊಂಡ್ಬಂದು ಇನ್ನಷ್ಟು ಅಭಿಮಾನಿಗಳನ್ನ ಅವರು ಇಂಥ ಒಂದು ಮೂವಿಗಳನ್ನ ಮಾಡೋದ್ರ ಮುಖಾಂತರ ಮತ್ತೆ ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನೋ ಒಂದು ಬಿರುದನ್ನ ಶಾಶ್ವತವಾಗಿ ಉಳಿಸ್ಕೊಳ್ಬೇಕು ಅಂತೇಳಿ ನಾನು ಕೂಡ ದರ್ಶನ್ ಅವ್ರ ವಿಚಾರದಲ್ಲಿ ಅಪೇಕ್ಷೆ ಪಡ್ತೀನಿ. ಅದ್ಭುತವಾದ ಸಾಂಗು, ನಾವು ಕೂಡ ಅದನ್ನ ನೋಡುವ ಹೆಚ್ಚು ಕಡಿಮೆ ಕೋಟಿಗಟ್ಲೆ ಜನ ನೋಡಿದ್ದಾರೆ. ಇದು ಅಲ್ವೇನ್ರಿ ಸಾಧನೆ ಅಂದ್ರೆ? ಹೌದು, ಅವ್ರ ಟೈಮ್ ಸರಿ ಇರ್ಲಿಲ್ವೇನೋ, ಘಟನೆ ಆಗ್ಬಾರ್ದಾಗಿತ್ತು, ಆಗೋಗಿದೆ. ಹಂಗಾಗಿ ಅವ್ರಿಗೂ ಕೂಡ ಅದರಲ್ಲಿ ಪಶ್ಚಾತ್ತಾಪ ಖಂಡಿತ ಇದೆ. ಆದ್ರೆ ತಪ್ಪು ನಡೆದಿರೋದ್ರಿಂದ ಕಾನೂನು ಏನ್ ಕ್ರಮ ತಗೊಳುತ್ತೋ ತಗೊಳ್ಳಿ. ಹಂಗಂತ ಹೇಳಿ ಅವರು ಅದ್ಭುತವಾದ ಕಲೆ ಹೊಂದಿರುವಂತಹ ಸರಸ್ವತಿ ಪುತ್ರ. ಯಾಕೆಂದ್ರೆ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರೋವಂಥವ್ರು. ಮತ್ತೆ ಆ ವ್ಯಕ್ತಿ ಬೇರೆ ಬೇರೆ ಫಿಲಂ ಅಂದ್ರೆ ಬೇರೆ ಬೇರೆ ಅನ್ಯ ತಮಿಳ್ನಾಡು ಆ ರೇಂಜ್ ಅಲ್ಲಿ, ಆಂಧ್ರ ಈ ತರ ಓದೋರೇ ಅಲ್ಲ. ನಮ್ ಕರ್ನಾಟಕ, ನಮ್ ಕನ್ನಡಿಗರು, ನಾನ್ ಪಕ್ಕಾ ಲೋಕಲ್ಲು ಅನ್ನೋ ರೀತಿಯಲ್ಲಿ ಅದ್ಭುತವಾಗಿ ಆ ಸಾಂಗ್ ಅಲ್ಲಿ ಹೇಳಿದ್ದಾರೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ರೀತಿಲಿ ಒಂದೊಳ್ಳೆ ಸಂದೇಶನೂ ಕೂಡ ಕೊಟ್ಟು ಹೋಗಿದ್ದಾರೆ. ಇನ್ ಮುಂದೆ ಖಂಡಿತ ಅವರು ನೆಮ್ಮದಿಯಾಗಿರೋ ಅಂತ ರೀತಿಲಿ, ಆಮೇಲೆ ಅವರೇ ಹೇಳಿದ್ದಾರೆ ನಮ್ಗೆ ಇನ್ಯಾರ ಸವಾಸನೂ ಬೇಡ ಅನ್ನೋ ರೀತಿಲಿ ಬದಲಾಗಿರ್ತಾರೆ. ಭಗವಂತ ಅವ್ರನ್ನ ಆದಷ್ಟು ಬೇಗ ಆ ಸಂಕಷ್ಟದಿಂದ ಪಾರ್ ಮಾಡಿ ಕಳಿಸ್ಕೊಟ್ಬಿಟ್ರೆ ಇನ್ನಷ್ಟು ಕೂಡ ಅಭಿಮಾನಿಗಳಿಗೆ ಮನೋರಂಜನೆ ಕೊಡೋದ್ರಲ್ಲಿ ಅವರು ಮುಂಚೂಣಿ ಬಂದೇ ಬರ್ತಾರೆ. ಯಾಕೆ ಅಂದ್ರೆ ಇವತ್ತು ಸಾಕಷ್ಟು ಜನ ಈ ಕರ್ನಾಟಕದ ಚಲನಚಿತ್ರ ಮಂಡಳಿ ಆಗಿರ್ಬೋದು, ಮತ್ತೆ ಸಾಕಷ್ಟು ಜನ ಕಲಾವಿದರುಗಳಾಗಿರ್ಬೋದು, ಅವರ ಒಂದು ಪರಿಶ್ರಮದಿಂದನೂ ಕೂಡ ಎಷ್ಟೋ ಜನಕ್ಕೆ ಹೊಟ್ಟೆಪಾಡು ನಡೀತಾ ಇದೆ. ಆಗ್ಬಾರ್ದಾಗಿತ್ತು, ಕಹಿ ಘಟನೆ ಆಗಿದೆ. ಖಂಡಿತ ಇನ್ ಮುಂದೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡ್ಲಿ. ಈ ಒಂದು ಮೂವಿ ಏನು ಲಾಂಚ್ ಆಗ್ತಾ ಇದೆ ಡಿಸೆಂಬರ್ ಅಲ್ಲಿ, ನಮಗೂ ಕೂಡ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಈಗ ಆಲ್ರೆಡಿ. ಅದ್ಭುತವಾಗಿ ಈ ಒಂದು ಭರ್ಜರಿ ಕಲೆಕ್ಷನ್ ನೀಡೋದ್ರ ಮುಖಾಂತರ ದರ್ಶನ್ ಅವರು ಕಾನೂನೇನಾದ್ರೂ ಅಷ್ಟರಲ್ಲಿ ಬಿಡುಗಡೆ ಮಾಡಿದ್ರೆ ಬೇಲ್ ಮೇಲೆ ಬರ್ಲಿ. ಒಂದ್ ವೇಳೆ ಬಿಡುಗಡೆ ಮಾಡಿಲ್ಲ ಅಂದ್ರೂ ಅವರು ಜೈಲಲ್ಲೇ ಇದ್ರೂ ಸಹ ಈ ಒಂದು ವಿಜೃಂಭಣೆ ಮತ್ತೆ ಆ ಒಂದು ರೀಚ್ ಮತ್ತೆ ಬಾಕ್ಸ್ ಆಫೀಸು ಒಡಿಸ್ ಮಾಡ್ತು ಅನ್ನೋ ಒಂದು ಸದ್ದು ಖಂಡಿತ ದರ್ಶನ್ ಅವ್ರ ಕಿವಿ ಬಿದ್ದೇ ಬೀಳುತ್ತೆ. ಆಗ ಅವ್ರು ಇನ್ನಷ್ಟು ಕೂಡ ಖುಷಿ ಪಡ್ತಾರೆ. ಆದಷ್ಟು ಭಗವಂತ ಅವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ಡೆವಿಲ್ ಕರ್ನಾಟಕದ ಜನತೆಯ ಮಾತಾಗಿ ಶಾಶ್ವತವಾಗಿ ಉಳ್ಕೊಳ್ಳುವಂತ ಒಂದು ಒಳ್ಳೆ ಚಿತ್ರ ಆಗಿ ಜನಕ್ಕೆ ಮನೋರಂಜನೆ ಕೊಡ್ಲಿ ಅಂತ ಈ ಮುಖಾಂತರ ಕೇಳ್ಕೊಂತೀನಿ. ಧನ್ಯವಾದ.